ಜೀವ ಮಾತು 2 ಕೊರಿಂಥೀಯರಿಗೆ ಬರೆದ ಪತ್ರಿಕೆ 2:11. ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ಆದಾಮನನ್ನು ಸೈತಾನು ವಂಚಿಸಿ ಏದೇನ್ ತೋಟವನ್ನು ಕಳಕೊಳ್ಳುವಂತೆ ಮಾಡಿದನು. ಸಂಸೋನನು ತೆಳಿಲಾಳು ವಂಚಿಸಿ ಅವನಲ್ಲಿರುವಂಥ ಶಕ್ತಿಯನ್ನು ಮಹಿಮೆಯನ್ನು ಕಳಕೊಳ್ಳುವಂತೆ ಮಾಡಿದನು. ಆದರೆ ಯೋಸೇಫನು ಸೈತಾನು ಮರಳುಗೊಳಿಸಿ ಬರುವಾಗ ಅವನು ವಂಚಿಸಪಡದೆ ದೇವರಿಗೆ ವಿರೋಧವಾಗಿ ಪಾಪ ಮಾಡುವುದು ಹೇಗೆ ಎಂದು ಹೇಳಿ ಅವನ ವಂಚನೆಗೆ ಒಳಗಾಗದೆ ಜಯ ಹೊಂದಿದ. ಆದ್ದರಿಂದ ಯೋಸೇಫನು ಐಗುಪ್ತ ದೇಶದಲ್ಲಿ ಸರ್ವಾಧಿಕಾರಿಯಾದ. ಯೋಬನು ವಂಚನೆಗೆ ಒಳಗಾಗದಂತೆ ದೇವರಲ್ಲಿ ದೃಢ ಮನಸ್ಸುಳ್ಳವನಾಗಿದ್ದ. ಆದ್ದರಿಂದಲೇ ಅವನು 2 ಮೇಲುಗಳನ್ನು ಪಡೆದುಕೊಂಡ. ಈ ದಿನದಲ್ಲಿಯೂ ನೀವು ಸೈತಾನಕ್ಕೆ ಒಳಗಾಗದಂತೆ ದೇವರು ನಿಮಗೆ 2 ಮೇಲುಗಳನ್ನು ದಯಪಾಲಿಸುವನು. ಗಾಡ್ ಬ್ಲೆಸ್ ಯು.